ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತುಂಬಾ ಸುಲಭವಾದ ರೀತಿಯಲ್ಲಿ ಹಾಗೂ ಬೇಗ ಸಾಫ್ಟ್ ಆಗಿರೋ ಬೇಳೆ ಹೋಳಿಗೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಯಾರು ಬೇಕಂದ್ರೂ ಮಾಡ್ಬೋದು. ಇದಕ್ಕೆ ಮಿಕ್ಸಿ ಬೇಕಾಗಿಲ್ಲ, ಗ್ರೈಂಡರ್ ಬೇಕಾಗಿಲ್ಲ. ಹಾಗೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹೋಳಿಗೆ ಮಾಡೋದು ಇಷ್ಟು ಸುಲಭನಾ ಅಂತ ನೀವು ಹೇಳ್ತೀರಾ ಈ ವಿಡಿಯೋ ನೋಡಿದ್ಮೇಲೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬೇಳೆ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಮೊದಲಿಗೆ ಇಲ್ಲಿ 1/4 kg ಅಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ, ಹಾಗೂ 1/4 kg ಅಷ್ಟು ಪುಡಿ ಮಾಡಿಟ್ಕೊಂಡಿರುವ ಉಂಡೆ ಅಥವಾ ಮುದ್ದೆ ಬೆಲ್ಲ, 1/4 kgಕ್ಕಿಂತ ಸ್ವಲ್ಪ ಕಮ್ಮಿ 200 ಗ್ರಾಮ್ ಅಷ್ಟು ಫ್ರೆಶ್ ಆಗಿರುವಂತ ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಗೂ ಎಣ್ಣೆ. ಮೊದಲಿಗೆ ನಾನು ಒಂದು ಬೌಲ್ಗೆ 2 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಅಷ್ಟು ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಳ್ತಾ ಇದ್ದೀನಿ. ಅದನ್ನ ಮೊದಲಿಗೆ ನಾನು ನೀರ್ ಹಾಕೊಂಡು ಒಂದು 10 ನಿಮಿಷ ನೆನೆಸ್ಕೊಳ್ತೀನಿ, ಸಾಫ್ಟ್ ಆಗ್ಬೇಕು. ಹಾಗಾಗಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಗೆ ಅರಿಶಿನ ಕೂಡ ಸೇರಿಸ್ಕೊಂಡು 10 ನಿಮಿಷ ನೆಂದಿರುವಂತ ಚಿರೋಟಿ ರವೆ ಪೇಸ್ಟ್ ನ ಹಾಕೊಳ್ತಿದ್ದೀನಿ. ಹೀಗ್ ಮಾಡೋದ್ರಿಂದ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ. ಮೈದಾ ಹಿಟ್ಟು ಬಳಸಕ್ ಇಷ್ಟ ಇಲ್ಲದೆ ಇರೋರು ಚಿರೋಟಿ ರವೆ ಪ್ರಮಾಣನ ಜಾಸ್ತಿ ಮಾಡ್ಕೊಂಡು ಮೈದಾ ಹಿಟ್ಟು ಪ್ರಮಾಣನ ಕಮ್ಮಿ ಮಾಡ್ಕೋಬಹುದು, ಇಲ್ಲ 1:1 ರೇಷಿಯೋಲು ತಗೊಳ್ಬಹುದು. ಬಟ್ ನಾನ್ ಹೇಳಿರೋ ಪ್ರಪೋರ್ಷನ್ ಅಲ್ಲಿ ಮಾಡಿದ್ರೆ ಹೋಳಿಗೆ ಬಹಳ ಸಾಫ್ಟ್ ಆಗಿ ಬರುತ್ತೆ. ನೀರನ್ನ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಎಣ್ಣೆನು ಸ್ವಲ್ಪ ಹಾಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ. ಕಣಕ ತುಂಬಾ ತೆಳ್ಳಕ್ಕೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ. ಇಲ್ಲಿ ಇದನ್ನ ನಾನು ಸುಮಾರು 6 ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡ್ತೀನಿ. ಫ್ರಿಜ್ ಅಲ್ಲಾದ್ರೂ ಇಡ್ಬೋದು, ಇಲ್ಲ ಒಂದು ಮುಚ್ಚಳ ಮುಚ್ಚಿ ಹೊರಗಡೆನೂ ಇಡ್ಬೋದು, ತೊಂದರೆ ಇಲ್ಲ. ಕಣಕ ಎಷ್ಟು ನೆನೆಯುತ್ತೋ ಹೋಳಿಗೆ ಅಷ್ಟು ಸಾಫ್ಟ್ ಆಗಿ ಬರುತ್ತೆ. ಇದನ್ನ ನಾನು 6 ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇಟ್ಟು ನೆನೆಲಿಕ್ಕೆ ಬಿಡ್ತೀನಿ. ಇಲ್ಲಿ ನಾನು ತೊಗರಿ ಬೇಳೆನ ತೊಳೆದು 10 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ನೆನೆಸ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಒಂದು ಪಾತ್ರೆಗೆ ನಾನು ಅರ್ಧ ಭಾಗದಷ್ಟು ನೀರನ್ನ ಹಾಕೊಂಡು ಪಾತ್ರೆ ಕಂಠಕ್ಕೆ ನಾನು ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಒಂದು ಬ್ರಷ್ನ ಸಹಾಯದಿಂದ. ಹೀಗೆ ಮಾಡೋದ್ರಿಂದ ನಾವು ಬೇಳೆ ಹಾಕಿ ಕುದಿಸೋವಾಗ ನೀರು ಹುಕ್ಕೋದಿಲ್ಲ, ಇಲ್ಲ ಅಂತಂದ್ರೆ ಎಲ್ಲ ಓವರ್ಫ್ಲೋ ಆಗತ್ತೆ. ಹಾಗಾಗಿ ಈ ತರ ನಾವು ಕಂಠಕ್ಕೆ ತುಪ್ಪ ಸವರೋದ್ರಿಂದ ನೀರು ಒಂದು ಸ್ವಲ್ಪ ಕೂಡ ಹೊರಗಡೆ ಬರೋದಿಲ್ಲ. ಇದೊಂದು ಇಂಪಾರ್ಟೆಂಟ್ ಟಿಪ್ ಅಂತಾನೆ ಹೇಳ್ಬೋದು. ಈಗ ನೆನ್ಸಿಟ್ಕೊಂಡಿರುವಂತ ಬೇಳೆನ ಹಾಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಕುದಿಸ್ಕೋಬೇಕಾಗತ್ತೆ. ಬೇಳೆ 1/4 ಭಾಗ ಅಷ್ಟು ಬೇಯೋ ತನಕ ನಾವು ಕುದಿಸ್ಕೊಳ್ಬೇಕು. ಮೇಲ್ಗಡೆ ನೊರೆ ಬರುತ್ತೆ, ಅವಾಗ ಅದನ್ನೆಲ್ಲ ತೆಗೆದು ಚೆಲ್ಬಿಡ್ಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಬೆಂದಿದೆ. ನಾವು ಕೈಯಿಂದ ಬೇಳೆನ ಈ ತರ ಪ್ರೆಸ್ ಮಾಡಿದ್ರೆ ಪೇಸ್ಟ್ ಆಗಬೇಕು, ಆಗ ಬೇಳೆ ಬೆಂದಿದೆ ಅಂತ ಅರ್ಥ. ಆಲ್ಮೋಸ್ಟ್ 90% ಅಷ್ಟು ಬೆಂದಿದೆ. ಈಗ ಬೇಳೆ ನೀರನ್ನ ಸ್ಟ್ರೈನ್ ಮಾಡ್ಕೋಬೇಕಂದ್ರೆ ಬಸಿಬೇಕು. ಆ ಬೇಳೆ ನೀರಿಂದ ಹೋಳಿಗೆ ಸಾರು ಮಾಡ್ಕೊಳ್ಬೋದು. ಹೋಳಿಗೆ ಸಾರು ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಅದೇ ಪಾತ್ರೆಗೆ ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿರುವ 1/4 kg ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇಲ್ಲ. ನಾವು ಬೇಳೆನ ಸ್ಟ್ರೈನ್ ಮಾಡ್ಕೊಂಡಿರ್ತೀವಲ್ಲ, ಪೂರ್ತಿ ಸ್ಟ್ರೈನ್ ಆಗಿರಲ್ಲ. ಸೊ ಹಾಗೆ ನಾನು ಬೇಳೆನ ಹಾಕೊಳ್ತಾ ಇರ್ತೀನಿ. ಪೂರ್ತಿ ನೀರು ಸ್ಟ್ರೈನ್ ಆಗ್ಬಿಡ್ತು, ಒಂದು ಅರ್ಧ ಗಂಟೆ ಬಿಟ್ಟಿದ್ರಿ ಅಂತಂದ್ರೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ನೀರನ್ನ ಸೇರಿಸ್ಕೊಳ್ಬೋದು. ನಾನು ಇಮಿಡಿಯೇಟ್ ಆಗಿ ಹಾಕೊಂಡಿರೋದ್ರಿಂದ ನಾನು ನೀರನ್ನ ಸೇರಿಸ್ಕೊಂಡಿಲ್ಲ. ಬೆಲ್ಲ ಎಲ್ಲ ಕರಗ್ತಾ ಈ ರೀತಿ ನೀರು ಬಿಡ್ಲಿಕ್ಕೆ ಶುರು ಆಗತ್ತೆ. ಆಗ ನಾವು ತುರಿದಿಟ್ಕೊಂಡಿರುವ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಬೇಕು. ಕಾಯಿ ತುರಿ ಪ್ರಮಾಣ ಸ್ವಲ್ಪ ಕಮ್ಮಿ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಹೋಳಿಗೆ ಸಪ್ಪೆ ಆಗ್ಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಇಲ್ಲ ಅಂತಂದ್ರೆ 1:1 ರೇಷಿಯೋಲ್ ಹಾಕೋಬಹುದು ಬೇಳೆ, ಬೆಲ್ಲ ಹಾಗೂ ಕಾಯಿ ತುರಿ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಕಾಯಿ ತುರಿ ಸೇರಿಸ್ಕೊಂಡ್ಮೇಲೆ ಕೈ ಬಿಡದೆ ತಿರುಗಿಸ್ಕೊಡ್ಬೇಕು, ತಳ ಅಂಟ್ಬಿಡತ್ತೆ. ಹಾಗಾಗಿ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ನಾನು ಹೇಳಿದ್ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಸೋಂಪಿನ ಪುಡಿ. ಇದು 1 ಟೀ ಸ್ಪೂನ್ ಹಾಕೊಂಡ್ರೆ ಬಹಳ ಡಿಫ್ರೆನ್ಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತೆ ನಾವು ಬೇಳೆ ಹೋಳಿಗೆ ಗ್ಯಾಸ್ ಆಗುತ್ತೆ ಅನ್ನೋ ಭಯ ಇಲ್ಲ, ಡೈಜೆಷನ್ಗೂ ಇದು ಹೆಲ್ಪ್ ಆಗುತ್ತೆ.
ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ದಯವಿಟ್ಟು ಈ ತರ ಒಂದ್ಸತಿ ಹಾಕಿ ಟ್ರೈ ಮಾಡಿ ನೋಡಿ, ಬಹಳ ಚೆನ್ನಾಗಿರುತ್ತೆ ರುಚಿ. ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬಂದಾಗ ನಾವು ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಹೇಳ್ದಂಗೆ ನಾನು ಮಿಕ್ಸಿನೂ ಬಳಸ್ತಾ ಇಲ್ಲ, ಗ್ರೈಂಡರು ಬಳಸ್ತಾ ಇಲ್ಲ. ನೋಡಿ ಈ ರೀತಿ ಸ್ಟೀಲ್ ಹ್ಯಾಂಡ್ ಬ್ಲೆಂಡರ್ ಸಹಾಯದಿಂದ ಒಂದೇ ನಿಮಿಷದಲ್ಲಿ ನಾನು ಹೂರ್ಣನ ತಯಾರು ಮಾಡ್ಕೊಳ್ತೀನಿ. ಇದು ಆರ ಅವಶ್ಯಕತೆ ಕೂಡ ಇಲ್ಲ. ಇವಾಗ ನಾವು ಮಿಕ್ಸಿಲಿ ಹಾಕ್ಬೇಕು ಅಂತಂದ್ರೆ ಹೂರ್ಣ ಹಾರಬೇಕು, ತಣ್ಣಗಾದ ನಂತರನೇ ಹಾಕಕ್ಕಾಗೋದು. ಮಿಕ್ಸಿ ಬ್ಲೇಡ್ ಸರಿಯಾಗಿ ತಿರ್ಗೋದಿಲ್ಲ. ಇವಾಗ ಗ್ರೈಂಡರಲ್ಲಿ ಚೆನ್ನಾಗಿ ಆಗತ್ತೆ, ಬಟ್ ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ಆ ಡ್ರಮ್ ಕ್ಲೀನ್ ಮಾಡೋದೆಲ್ಲ ಟೈಮ್ ತಗೊಳುತ್ತೆ. ಹಾಗಾಗಿ ಇದೊಂದು ಸುಲಭವಾಗಿ ಒಂದೇ ನಿಮಿಷದಲ್ಲಿ ಹಾಗೆ ನಾವು ಹ್ಯಾಂಡ್ ಬ್ಲೆಂಡರ್ ಇಂದ ರುಬ್ಕೊಳ್ಬೋದು. ತುಂಬಾ ನೀಟಾಗಿ ಪೇಸ್ಟ್ ಆಗತ್ತೆ, ಸಾಫ್ಟ್ ಆಗತ್ತೆ, ಕೆಲವೇ ನಿಮಿಷಗಳಲ್ಲಿ ಹೂರ್ಣ ತಯಾರಾಗ್ಬಿಡತ್ತೆ. ಇವಾಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ. ನಾವು ಗ್ರೈಂಡರ್ ಅಲ್ಲಿ ರುಬ್ಬಿದಾಗ ಎಷ್ಟು ಸ್ಮೂತ್ ಟೆಕ್ಸ್ಚರ್ ಇರುತ್ತೋ ಹಾಗೆ ಸ್ಮೂತ್ ಆಗಿ ಪೇಸ್ಟ್ ಆಗತ್ತೆ. ಸೊ ಯಾರು ಬೇಕಂದ್ರೂ ಕೆಲವೇ ನಿಮಿಷಗಳಲ್ಲಿ ಒಂದು ಹ್ಯಾಂಡ್ ಬ್ಲೆಂಡರ್ ಇಂದ ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ಟೀಡಿಯಸ್ ಪ್ರೊಸೀಜರ್ ಅಲ್ವೇ ಇಲ್ಲ. ಹೀಗೆ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ನೆನ್ಸ್ಕೊಂಡಾಗ ಮಾಡ್ಕೊಬಹುದು. ಈಗ ಚೆನ್ನಾಗಿ ಇದು ನೆಂದಿದೆ ಕಣಕ. ಸುಮಾರು 6 ಗಂಟೆಗಳ ಕಾಲ ನಾನು ನೆನೆಸಿದ್ದೆ. ಇದನ್ನ ಚೆನ್ನಾಗಿ ನಾದ್ಕೋಬೇಕು, ಕೈಯಲ್ಲಿ ನಾದ್ಕೊಂಡ್ರೆ ಒಳ್ಳೇದು. ಕಣಕ ನೆಂದಷ್ಟು ನೋಡಿ ಈ ರೀತಿ ಎಲಾಸ್ಟಿಸಿಟಿ ಚೆನ್ನಾಗಿರುತ್ತೆ, ಆವಾಗ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ. 2 ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡ್ರೆ ಇನ್ನೂ ಸಾಫ್ಟ್ ಆಗುತ್ತೆ. ಎಣ್ಣೆ ಹಾಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ನಾವು ಹೋಳಿಗೆ ತಟ್ಕೊಳ್ಳೋಕ್ಕೆ ಹೋಳಿಗೆ ಶೀಟ್ ಆದ್ರೂ ಬಳಸ್ಬೋದು, ಬಾಳೆ ಎಲೆ ಆದ್ರೂ ಬಳಸ್ಬೋದು. ನೋಡಿ ಇವಾಗ ನಾನು ಕಣಕ ಎಷ್ಟು ತಗೊಂಡಿನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣನ ತಗೊಳ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಬೇಡ, ಸಪ್ಪೆ ಆಗ್ಬಿಡುತ್ತೆ. ಹಾಗಾಗಿ ಕಣಕ ಸ್ಪ್ರೆಡ್ ಮಾಡಿ ಹೂರ್ಣ ಇಟ್ಟು ಈ ರೀತಿ ಹೋಳಿಗೆ ಶೀಟ್ ಮೇಲೆ ತಟ್ಕೊಳ್ತಾ ಇದ್ದೀನಿ. 2 ಒಂದೇ ಕನ್ಸಿಸ್ಟೆನ್ಸಿ ಇರಬೇಕು. ಕಣಕ ಹಾಗೂ ಹೂರ್ಣ 2 ಸಾಫ್ಟ್ ಆಗಿರ್ಬೇಕು. ಒಂದು ಗಟ್ಟಿ ಒಂದು ಸಾಫ್ಟ್ ಇದ್ರೂ ಹೋಳಿಗೆ ಸರಿಯಾಗಿ ಬರೋದಿಲ್ಲ. ಹೋಳಿಗೆ ಶೀಟ್ ಮೇಲೆ ಈಸಿಯಾಗಿ ಈ ತರ ನಾವು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೋಬಹುದು. ಇನ್ನೂ ಈಸಿಯಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಬಟರ್ ಪೇಪರ್ ಅಥವಾ ಈ ರೀತಿ ಕ್ಲಿಂಗ್ ಫಿಲ್ಮ್ ನಾನು ಹಾಕೊಂಡು, ಇಲ್ಲ ಪ್ಲಾಸ್ಟಿಕ್ ಶೀಟ್ ಏನಾದ್ರೂ ಹಾಕೊಂಡು ಈ ರೀತಿ ಸುಮ್ಮನೆ ಕೈಯಲ್ಲಿ ಹಿಂಗೆ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ಎಡ್ಜಸ್ ಅಲ್ಲಿ ಏನಾದ್ರೂ ಮೈದಾ ಇದ್ರೆ ನಾವು ಒಳಗಡೆಗೆ ಈ ರೀತಿ ತಳ್ಕೋಬಹುದು. ಈ ರೀತಿ ಶೀಟ್ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗ ಆಗತ್ತೆ. ಒಂದು ಹೆಂಚಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೂ ಬೇಯಿಸ್ಕೊಳ್ಬಾರ್ದು, ಹೈ ಫ್ಲೇಮಲ್ಲೂ ಬೇಯಿಸ್ಕೊಳ್ಬಾರ್ದು. ಹೋಳಿಗೆ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಪುಲ್ಕ ಥರ ಉಬ್ತಾ ಇದೆ, ಸಾಫ್ಟ್ ಆಗಿ ಇರುತ್ತೆ ಒಳಗಡೆ ಎಲ್ಲ. ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಬೇಯಿಸ್ಕೋಬೋದು. ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಕಣಕ ನೆನಿಲಿಕ್ಕೆ ಟೈಮ್ ತಗೊಳುತ್ತೆ, ಬಿಟ್ರೆ ಹೂರ್ಣ ತಯಾರಿಸಕ್ಕೆ ಮತ್ತೆ ಹೋಳಿಗೆ ಮಾಡಕ್ಕೆ 40 ರಿಂದ 45 ನಿಮಿಷ ಸಾಕು. ಸೊ ನೆನೆಸ್ಕೊಂಡಾಗ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ಹೋಳಿಗೆ ಮಾಡ್ಕೋಬಹುದು. ನೋಡಿ ಎಷ್ಟು ಸಾಫ್ಟ್ ಆಗಿ ಫ್ಲಫಿ ಆಗಿದೆ. ನಾನು ಮುರಿದು ತೋರಿಸ್ತೀನಿ. ಒಳಗಡೆ ಎಲ್ಲ ಸಾಫ್ಟ್ ಆಗಿ ಲೇಯರ್ಸ್ ಇದೆ. ನಾವು ಈ ರೀತಿ ಕೈಯಲ್ಲಿ ಇಟ್ಕೊಂಡಾಗ ಬಹಳ ಸಾಫ್ಟ್ ಅನ್ಸುತ್ತೆ. 2 ಬೆರಳಲ್ಲಿ ಸುಲಭವಾಗಿ ಮುರಿಬಹುದು. ಇದನ್ನ ನಾವು ಹಾಗೆ ತುಪ್ಪದ ಜೊತೆ ತಿನ್ಬೋದು. ಇಲ್ಲ ಅಂತಂದ್ರೆ ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಬಿಸಿ ಹಾಲು ಹಾಕೊಂಡು ಸಹ ತಿನ್ಬೋದು, ಬಹಳ ರುಚಿಯಾಗಿರುತ್ತೆ. ಇಲ್ಲ ಅಂತಂದ್ರೆ ಕೆಲವರು ಕಾಯಿ ಹಾಲು ಇಲ್ಲ ಗಸಗಸೆ ಪಾಯಸದ ಜೊತೆನೂ ತಿನ್ಲಿಕ್ಕೆ ಬಹಳ ರುಚಿಯಾಗಿರುತ್ತೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಸುಲಭವಾಗಿ ಹೇಗೆ ಬೇಳೆ ಹೋಳಿಗೆ ಮಾಡೋದು ಅಂತ ಹೆಲ್ಪ್ ಆಗುತ್ತೆ. ನಾನು ತೋರಿಸ್ಕೊಟ್ಟಿರುವ ವಿಧಾನ ನಿಮ್ಗೆಲ್ಲ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.